ಹಾಯ್! ಇವತ್ತು 2 ಶಕ್ತಿ ದೇವತೆಗಳ ದರ್ಶನ ಮಾಡಿದ್ವಿ. ತಮ್ಮನ್ ಮಗಳು ಅಂದ್ರೆ ನನ್ ಸೊಸೆದು ಫಸ್ಟ್ ಇಯರ್ ಬರ್ತ್‌ಡೇಗೆ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಬಂದಿದ್ವಿ. ಸಿಂಪಲ್ ಆಗಿ ಬೆಳಿಗ್ಗೆನೆ ಮನೆನಲ್ಲಿ ಕೇಕ್‌ನ ಕಟ್ ಮಾಡ್ಸಿ, ಹೇಗಿದ್ರು ಎಲ್ರೂ ಸೇರಿದೀವಿ ದೇವಸ್ಥಾನಕ್ಕೆ ಹೋಗ್ ಬರೋಣ ಅಂತ ಹೇಳಿ ಮಾಲೂರಲ್ಲಿರುವಂತ ಫೇಮಸ್ ಮಾರಿಕಾಂಬಾ ಟೆಂಪಲ್‌ಗೆ ಹೋಗಿದ್ವಿ. ತುಂಬಾ ದಿನದಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಇವತ್ತು ಕಾಲ ಕೂಡ್ ಬಂತು. ಸೊ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಈ ದೇವಸ್ಥಾನಕ್ಕೆ ಡೋರ್‌ಗಳೇ ಇಲ್ಲ, ಹಾಗೆ ಅರ್ಚಕರು ಇಲ್ಲಿಲ್ಲ. ನಾವೇನೇ ಪೂಜೆ ಮಾಡ್ಕೋಬೇಕು. ತುಂಬಾ ಶಕ್ತಿ ದೇವತೆ ಅಂತ ತಮ್ಮ ಯಾವಾಗ್ಲೂ ಹೇಳ್ತಾ ಇದ್ದ. ಸೊ ಫೈನಲಿ ಇಲ್ಲಿಗೆ ಬಂದಿದ್ದೆ ಖುಷಿ ಆಯ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಲೈಟ್ ಆಗಿ ಸ್ನಾಕ್ಸ್ಗೆ ಅಂತ ಹೇಳಿ ಜಾಮೂನು ಮತ್ತೆ ಬಿಸಿ ಬಿಸಿ ಬಜ್ಜಿನ ತಿಂದು ನೆಕ್ಸ್ಟ್ ಇನ್ನೊಂದು ಶಕ್ತಿ ದೇವತೆ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಬೆಂಗಳೂರಲ್ಲಿ ಯೂಶುವಲ್ ಆಗಿ ದೊಡ್ಡ ದೊಡ್ಡ ದೇವ್ರ ಮೂರ್ತಿಗಳಿರುತ್ತೆ ಅಲ್ವಾ, ನಮ್ಗೆ ನೋಡಿ ಅಭ್ಯಾಸ ಇದೆ. ಬಟ್ ಅಮ್ಮ ಮತ್ತೆ ಚಿಕ್ಕಮ್ಮಂಗೆ ಫಸ್ಟ್ ಟೈಮ್ ಈ ರೀತಿ ದೇವ್ರುಗಳನ್ನ ನೋಡಿದ್ದು. ಆ ಮೂರ್ತಿಗಳನ್ನ ನೋಡೇ ಅಮ್ಮ ಮತ್ತೆ ಚಿಕ್ಕಮ್ಮ ಫುಲ್ ಭಕ್ತಿಯಿಂದ ಕೈ ಮುಗ್ದಿದ್ದು ಬಿಟ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೊಸಕೋಟೆ ಬಿರಿಯಾನಿ ಸೆಂಟರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬಂದಾಗೆಲ್ಲ ತಮ್ಮ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ ಇದ್ದ. ಸೊ ಇವತ್ತು ಸೇಮ್ ರೂಟ್ ಆಗಿರೋದ್ರಿಂದ ಇದನ್ನು ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡು ಮಟನ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ವಾವ್, ಹೊಸಕೋಟೆ ಮಟನ್ ಬಿರಿಯಾನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಫೈನಲಿ ತುಂಬಾ ದಿನದ ಮೇಲೆ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ. ಬಾಯ್.